ಹರೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಪ್ತಾಂಗರೂಪಾಯ ಸರ್ವಾಧಿಷ್ಠಾನನಿಧೇ ನಿಧೇ ಗುಣಕ್ಲೇಶನಾಶಾಯ ಪಾರ್ಥಸಾರಥೇ ನಮಃ. ಅಜ್ಞಾನತಿಮಿಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಾಖ್ಯ ಗುರುಮಜಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ್ಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನವೇ. ಸಿದ್ಧಸಾಧನವಿದು ಬಿಂಬಕಾಂಬೋದಕ್ಕೆ ಪದ್ಮವಲ್ಲಭ ನಮ್ಮ ವಿಜಯ ವಿಠ್ಠಲ ವಲ್ಲಿಭ. ಹರೇ ನಮಃ. ಹರೇ ನಮಃ. ಲಕ್ಷ್ಮೀ ಹೃದಯದ 7ನೆಯ ಭಾಗ ಇವತ್ತು ಏನಪ್ಪ ಅಂದ್ರೆ ಚಿಂತನೆ ತಗೊಂಬೋಣ ಅಂತ. ದಯವಿಟ್ಟು ಭಕ್ತರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಬೇಕಂತ ಒಂದು ಪ್ರಾರ್ಥನೆ. ಬೊಮ್ಮೆಯನ್ನೆಯ ಫಣೆಯ ಫಲಕದ ಹಮ್ಮಿನಿಂದಲೇ ಬರೆದ ಲಿಪಿಯನು ಅಮ್ಮ ಅದನ್ನು ತೊಡೆದ ನೀ ಬರೀ ಬ್ಯಾರ ವಿಧದಿಂದ ರಮ್ಯವಾಗಿಯ ನಿನ್ನ ಕಳ ಹರ್ಮ್ಯದೊಳಗಿಪ್ಪ ಇರ್ತಿಪ್ಪ ಭಾಗ್ಯವ ಘಮ್ಮನೆ ದೊರೆಯುವಂತೆ ಈ ಪರಿ ನಿರ್ಮಿಸುವತ್ತ ಮಳೆ. ಮಹಾಲಕ್ಷ್ಮಿಯ ಸ್ಟೇಟಸ್ ಅಂದರೆ ಆಕೆಯ ಉನ್ನತ ಸ್ಥಾನವನ್ನು ಜಗನ್ನಾಥದಾಸರು ಹೇಳಿದ್ದಾರೆ. ಗುರು ಜಗನ್ನಾಥರು ಅಂದರೆ ಬ್ರಹ್ಮದೇವರಿಗೂ ನಿಯಾಮನ ಮಾಡ್ತಕ್ಕಂಥ ಶಕ್ತಿ ನಮ್ಮ ಮಹಾಲಕ್ಷ್ಮಿ ಅದ. ಯಾವ ಸಾಧಕ ಪರಮಾತ್ಮನ ಅಧೀನದಲ್ಲಿದ್ದುಕೊಂಡು ಇಡೀ ಪರಮಾತ್ಮನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಅಷ್ಟಕರ್ತತ್ವಗಳನ್ನು ಮಾಡ್ತಾರಂದ್ರೆ ಅವರು ಮಹಾಲಕ್ಷ್ಮಿನೇ ವಿನಃ ಬ್ರಹ್ಮಾದಿ ಸಕಲ ದೇವತೆಗಳಲ್ಲ ಅಂತ. ಇಲ್ಲೇ ಬೊಮ್ಮೆಯನ್ನೆಯ ಫಣೆ ಫಲಕದೆ ಅಂದರೆ ಪರಮಾತ್ಮ ಏನಪ್ಪ ಅಂದ್ರೆ ಯಾರು ತನ್ನವರು ಯಾರು ಪರಕೀಯರು. ಪರಕೀಯರು ಅನ್ನೋ ಶಬ್ದ ಸ್ವಲ್ಪ ಗೌಣ ಆಗ್ಬೋದು ನಿಮಗೆ. ಪರಮಾತ್ಮನ ವಿಸ್ಮರಣೆ ಮಾಡ್ತಕ್ಕಂಥ ಜನ ಮತ್ತು ಪರಮಾತ್ಮ ಸ್ಮರಣೆ ಮಾಡ್ತಕ್ಕಂಥ ಜನ. ಯಾರು ಪರಮಾತ್ಮನ ಸಕಲ ಕರ್ತವ್ಯದೊಳಗೆ ಸ್ಮರಣೆ ಮಾಡ್ಕೊಂಡು ಹೋಗ್ತಾರೋ ಅವರಿಗೇನಪ್ಪ ಮಹಾಲಕ್ಷ್ಮಿ ವಿಸ್ಮರಣೆಯಿಂದ ಮಾಡೋಂಥ ಸಕಲ ಕರ್ಮಗಳೆಲ್ಲವನ್ನ ತೆರೆದು ಹಾಕ್ತಾರೆ. ಬ್ರಹ್ಮದೇವರು ಏನು ಮಾಡ್ತಾರಂದ್ರೆ ಈ ಹೋದ ಜನ್ಮಕ್ಕೆ ಇಂಥ ಕರ್ಮ ಮಾಡಿದ್ದೀತ, ಈ ಜನ್ಮಕ್ಕೆ ನಾನು ಈತನಿಗೆ ಇಂಥ ಶಿಕ್ಷೆ ಕೊಡಬೇಕು, ಇಂಥ ಕರ್ಮ ಆಗಬೇಕಂತ ನಾನು ಬರೆದಿರ್ತೀನಿ ಅಂತ ಹೇಳ್ತಾನೆ. ಅಂತಹ ಬರೆದಂತಹ ಶಬ್ದಗಳನ್ನು ತೆಗೆದು ಹಾಕ್ತಕ್ಕಂಥ ಶಕ್ತಿ ನಮ್ಮ ಮಹಾಲಕ್ಷ್ಮಿ ಅದ. ಮಹಾಲಕ್ಷ್ಮಿಯ ಉಪಾಸನೆ ಭಾಳ ಸುಲಭದ, ಆದರೆ ಅದನ್ನ ಅರ್ಥ ಮಾಡ್ಕೊಳೋದು ನಾವು ಏನಪ್ಪ ಅಂದ್ರೆ ಸರಿಯಾಗಿ ಮಾಡಿಕೊಂಡಿಲ್ಲ ಅಂತ ನನಗನ್ನಿಸ್ತದೆ. ಯಾಕಂದರೆ ಪ್ರತಿಯೊಬ್ಬರು ಏನು ಹೇಳ್ತಾರಂದ್ರೆ ಮಹಾಲಕ್ಷ್ಮಿಯ ಅಂದರೆ ಏನು ಅಂದರೆ ಸಂಪತ್ತು, ಹೊಲ ಮನೆ, ಬಂಗಾರ ಬೆಳ್ಳಿ ಇದಷ್ಟೇ ಅಂತ ತಿಳ್ಕೊಂಡ್ರೆ. ಆದರೆ ಲಕ್ಷ್ಮೀದೇವಿನ ಉಪಾಸನೆ ಮಾಡಿಕೊಂಡಂಥ ವ್ಯಕ್ತಿಗಳು ಏನಪ್ಪ ಅಂದ್ರೆ ನಮ್ಮ ಗುರು ಜಗನ್ನಾಥ ದಾಸರ ಜೊತೆಗೆ ಇನ್ನೊಬ್ಬರು ಹುಚ್ಚಾಚಾರು ಅಂತಿದ್ರು. ಅವರು ಕೊಲ್ಲಾಪುರಕ್ಕೆ ಏನಪ್ಪ ಅಂದ್ರೆ ಹೋಗಿ ಕೊಲ್ಲಾಪುರದಲ್ಲಿ ಏನಪ್ಪ ವಿಶೇಷವಾಗಿ ಮಹಾಲಕ್ಷ್ಮನ ಉಪಾಸನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನ ತಗೊಂಡು ತಿರುಪತಿ ಒಳಗೆ ಏನಪ್ಪ ಅಂದ್ರೆ ಅವರ ಸಾಧನ ಕೊನೆಯ ತನಕ ಮಾಡಿ ಅಲ್ಲೇ ಅವ್ರ ತಮ್ಮ ದೇಹ ತ್ಯಾಗ ಮಾಡಿಕೊಂಡ್ರು. ಅಂದ್ರೆ ಲಕ್ಷ್ಮಿಯ ಉಪಾಸನೆ ಬಹಳ ಸುಲಭ. ಲಕ್ಷ್ಮೀದೇವಿ ಈ ವಾಯುದೇವರು ಮತ್ತು ನಾರಾಯಣನ ಸ್ಮರಣೆ ಕಠಿಣ ಅಂತ ಅನ್ನಿಸ್ತದೆ, ಆದರೆ ಅದು ಕಠಿಣ ಅಲ್ಲ. ಲಕ್ಷ್ಮೀದೇವಿ ಉಪಾಸನೆಗಿಂತ ಸ್ವಲ್ಪ ಕಠೋರ ಆಗ್ತದೆ ಅಂತ. ಯಾಕಂದ್ರೆ ಅಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದು ಮುಖ್ಯ ಪ್ರಾಣದೇವರು ನಿಯಮನ ಹಾಕ್ತಾರೆ, ಅದು ಅಲ್ಲಿ ನಿಯಮನ ಲಾಗೂ ಆಗ್ತದೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಅಂತ ಬರ್ತದಲ್ಲ, ಅದು ಆಗ್ತದೆ. ಇಲ್ಲಿ ಲಕ್ಷ್ಮೀದೇವಿಯ ಒಂದು ಚಿಂತನೆ ಒಳಗೆ ಅಲ್ಲಿ ಆ ನಿಯಮ ಲಾಭ ಆಗೋದಿಲ್ಲ.
ಆಗೋದಿಲ್ಲಂತ ಹೆಂಗೆ ಹೇಳ್ತೇಪ್ಪ ನೀನು ಅಂತಂದಾಗ ಒಂದು ಲೌಕಿಕ ದೃಷ್ಟಾಂತ ಕೊಡೋಕ್ಕಾಗ್ತದೆ. ಮಗ ಏನೋ ತಪ್ಪು ಮಾಡಿರ್ತಾನೆ, ತಂದೆ ತಾಯಿ ಹೇಳ್ತಾರೆ ಇವತ್ತು ಇವನಿಗೆ ಏನಪ್ಪ ಅಂದರೆ ಊಟಕ್ಕೆ ಹಾಕಬೇಡ, ಶಾಸ್ತ್ರ ನಿಯಮ ಅಂತ ಹೆಂಡತಿ ಹೇಳೋಗ್ತಾನೆ. ಗಂಡ ಆ ಕಡೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಆದ ನಂತರ ಕೂಸು ಅಮ್ಮ 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 ಅಂತದ, ಸುಮ್ಮನಿರೋ ನಿಮ್ಮಪ್ಪ ಬರ್ತಾನೆ ಈಗ, ಬಂದು ಹೋದ್ಮೇಲೆ ನಾ ಎಲ್ಲ ಹಾಕಿಕೊಡ್ತೀನಿ ಅಂತ ಹೇಳ್ತಾಳೆ ತಾಯಿ. ಈ ಅಂತಃಕರಣದಲ್ಲ ಅದು ಲಕ್ಷ್ಮೀದೇವಿಯಲ್ಲಿ ಮಹಾ ಹತ್ತಿರ ಬರ್ತದೆ. ಗಂಡ ಆ ಕಡೆ ಹೋದ ತಕ್ಷಣ ಕೂಡಿಸಿ ಊಟಕ್ಕೆ ಹಾಕ್ತಾಳೆ. ಎಷ್ಟೇ ಮಕ್ಕಳು ತಪ್ಪು ಮಾಡಿರೋ ತಾಯಿ ಅಂತಃಕರಣ ಅದು ದೊಡ್ಡದು. ತಂದೆ ತನ್ನ ಪ್ರೆಸ್ಟೇಜಿಗಾಗಿ, ತನ್ನ ಗೌರವವಾಗಿ, ತನ್ನ ಘನತೆ, ತನ್ನ ಮನೆತನದ ಚಿಂತನೆಗಾಗಿ ಬಡದಾಡ್ತಾನೆ. ತಾಯಿ ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಉಪಾಸನೆ ಒಳಗೆ ಇರ್ತಾಳೆ. ಅದ್ರಂಗೆ ಇಡೀ ಲಕ್ಷ್ಮೀನಾರಾಯಣರು ಏನಪ್ಪ ಅಂದರೆ ಇಬ್ಬರು ನಮ್ಮ ದೇಹದಲ್ಲಿ ಕುಳಿತುಕೊಂಡು ಅದ್ಭುತವಾದ ಸೇವೆಯನ್ನು ಮಾಡ್ತಾರೆ. ಹರಿಯ ಆಜ್ಞೆಯಿಂದ ಬ್ರಹ್ಮದೇವರೇನು ಬರೆದಿರ್ತಾರೆ ಹಣೆ ಒಳಗೆ. ನಮ್ಮ ಚಟಿಗಮ್ಮ ಅಂತೀವಿ ನಮ್ಮ ಕಡೆಗೆ, ಏನಪ್ಪ ಹಣೆ ಮೇಲೆ ಏನು ಬರೆದ ಚಟಿಗಮ್ಮ, ಆ ಚಟಿಗಮ್ಮನ ಚಿಂತನೆಯನ್ನು ತೆಗೆದು ಹಾಕ್ಬೇಕಂದ್ರೆ ಲಕ್ಷ್ಮೀದೇವಿ ಬಿಟ್ಟು ಬೇರೆ ಯಾರಿಗಿಲ್ಲ. ಹಮ್ಮಿನಿಂದಲೇ ಬರೆದ ಲಿಪಿ ಅನ್ನೋ ಎಂಬ ಶಬ್ದ ಬರ್ತದೆ. ಹಮ್ಮು ಅಂದರೆ ಅಹಂಕಾರ. ನಾನೇ ಜ್ಯೇಷ್ಠ ಸುಪುತ್ರ, ನನ್ನೇ ಮಗ ಹಿರಿಮಗ, ನಾನೇ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತೀನಿ. ಆನಂತರ ನಾನೇ ಏನಪ್ಪ ಅಂದ್ರೆ ಈ ಎಲ್ಲ ಜೀವರಾಶಿಗಳನ್ನು ತಗೊಂಡು ಹರಿಯ ಉದರಕ್ಕೆ ಸೇರ್ತೀನಿ. ನಾನು ಬರಲ್ಲಿವರೆಗೂ ಯಾರೂ ಮುಕ್ತಿಗೆ ಆಗೋದಿಲ್ಲ, ಹೋಗೋದಿಲ್ಲ. ಹರಿಯ ಉದರಕ್ಕೆ ಸಾಹಿತ್ಯ ಪದಿಗೆ ಹೋಗ್ಲಿಕ್ಕಾಗೋದಿಲ್ಲ ಅಂತ ಗುರು ಜಗನ್ನಾಥರು ಹೇಳ್ತಾರೆ ಈ ಮಾತು. ಹಮ್ಮು ಅಂದರೆ ಈ ಹಮ್ಮು. ಅದನ್ನು ಲಕ್ಷ್ಮೀದೇವಿ ಒಂದು ಕ್ಷಣ ಮಾತ್ರ ಆ ಬ್ರಹ್ಮನ ಹಿಡಿಸಿ ಇನ್ನೊಂದು ಬ್ರಹ್ಮನ ತಂದು ಕೂಡಿಸಿಬಿಡ್ತಾಳೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅನಂತ ಕೋಟಿ ಪರಮಾತ್ಮನ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಇಂಥವು ಸಾಕಷ್ಟು ಹುಟ್ಟುತ್ತಾಳೆ. ಆ ಶಕ್ತಿ ನಮ್ಮ ಲಕ್ಷ್ಮೀದೇವಿಗದ. ಅಂಥ ಲಕ್ಷ್ಮೀದೇವಿ ಹತ್ರ ಎಂಥ ಕರ್ಣ ಅದ. ಹರಿಕಥಾ ಅಂತಾರ 2ನೇ ಸಂಧಿ ಕರ್ಣಸಂಧಿ ಅಂತ ಬರ್ತದೆ. ಏನಂತ ಅಲ್ಲೇ ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಳಿಯ ಫಲಗಳಿತ್ತು ಸಲಹೋದು. ಅಂದರೆ ಈ ಶ್ರವಣ ಯಾರಿಗೆ ಆಗಬೇಕು ಅಂದರೆ ನಾನು ಮಾತಾಡ್ತಾಕಿತ್ತು, ನೀವು ಮಾತಾಡೋದೆಲ್ಲ ಲಕ್ಷ್ಮೀದೇವಿ ಶ್ರವಣ ಆಗಬೇಕು, ನಮಗಲ್ಲ. ಲಕ್ಷ್ಮೀದೇವಿ ಶ್ರವಣ ಆಯಿತು ಅಂದರೆ ನಾನು ಅನಂತ ಜನದಾಗ ಹುಟ್ಟಿ ಮಾಡೋಂಥ ದೋಷ ಕ್ಷಣಮಾತ್ರದಲ್ಲಿ ಸುಟ್ಟಾಕ್ತಾರೆ. ಕ್ಷಣಮಾತ್ರದಲ್ಲಿ ಸುಟ್ಟಾಕ್ತಾರೆ. ಇದು ನಾವು ಅರ್ಥಕೋಬೇಕು. ಅಂದರೆ ಶ್ರವಣ ಮನಕ ಆನಂದಿವದಂದರೆ ಇಲ್ಲೋ ಒಂದು ಉಪನ್ಯಾಸ ಮಾಡ್ಕೊತ ಕೊಡ್ತೀವಿ, ಮುನ್ನೋರು ಕೇಳ್ತಾರಂತಲ್ಲ. ಅದು ನಾನು ಉದ್ಧಾರ ಆಗಬೇಕಾದ್ರೆ ನಾನು ಕೇಳಬೇಕು ಶ್ರವಣ. ಆ ಕೇಳೋದ್ರಿಂದ ಮನಸ್ಸಿಗೆ ಆನಂದ ಆಗಬೇಕು. ಹೆಂಗೆ ಈಗ ಆ ಆನಂದ ನಾವು ಎಲ್ಲೇ ಆಧ್ಯಾತ್ಮ ತೊಗೊಂಡಿದ್ದೀವಿ, ಲೌಕಿಕದಾಗಿ ಆ ಶಬ್ದದಿಂದ ಆನಂದ ತೊಗೊಂಡಿವಿ. ಯಾರೋ ಕೇಳಿದ್ರೆ ಎಲ್ಲಿ ಆನಂದ ಆಗ್ತದೆ. ವಿಕೃತ ಮನಸ್ಸು, ವಿಕೃತ ಕಾಮನೆ, ವಿಕೃತ ಚಿಂತನೆ ಒಳಗೆ ಕ್ಷಣಕ್ಕೆ ಸ್ವಲ್ಪ ಅವ್ರಿಗೆ ಅಂದಿದ್ದು ನೋಡಿ ಚಲೋ ಮಾಡಿ ನೋಡು ಅಂಥೇಳಿ ಅಂದು ಅದರ ಆನಂದವನ್ನು ಪಡಿತೀವಿ ಅಷ್ಟೇ ಹೊರತು ಅದು ಉತ್ತಮ ಆನಂದ ಅಲ್ಲ. ಯಾಕಂದ್ರೆ ಆ ಶ್ರವಣ ನಾವು ಮಾಡೀವಿ, ಲಕ್ಷ್ಮೀದೇವಿ ಮಾಡಿಲ್ಲ. ಲಕ್ಷ್ಮೀದೇವಿ ಶ್ರವಣ ಆಯ್ತಂದ್ರೆ ಅದು ಅಷ್ಟದಳ ಕಮಲಕ್ಕೆ ಹೋಗ್ತದೆ. ಪೂರ ಅಷ್ಟದಳ ಕಮಲಕ್ಕೆ ಹೋಗಿ 72,000 ನಾಡಿಗತವಾಗಿರ್ತಕ್ಕಂಥ ಇಡೀ ಸ್ಥೂಲ ಶರೀರದ ಪ್ರತಿಯೊಂದು ಕೋನಕ್ಕೂ ಏನಪ್ಪ ಅಂದ್ರೆ ಆ ಜ್ಞಾನ ಹೋಗ್ತದಲ್ಲಿ. ಯಾಕಂದ್ರೆ ಅಲ್ಲೆಲ್ಲ ಜೀವರಾಶಿಗಳು, ಆ ಎಲ್ಲ ಜೀವರಾಶಿಗಳೊಳಗೆ ಮಹಾಲಕ್ಷ್ಮಿ ಇದ್ದಾಳೆ. 9 ಕೋಟಿ ರೂಪಗಳಿಂದ ನಮ್ಮ ದೇಹದೊಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಆ 9 ಕೋಟಿ ಲಕ್ಷ್ಮೀದೇವಿ ಆನಂದ ಆಗ್ತದೆ. ಅವಾಗ ನಮಗೆ ಆನಂದ ತೀರ್ಥರು ಅಂದರೆ ಏನಂದರೆ ಆ ದೇಹ ತೀರ್ಥ ಸ್ವರೂಪ ಆಗ್ತದೆ. ಆನಂದದ ಉದ್ಘೋಷ ನಮಗೆ ಬರ್ತದೆ. ಎಂಥ ಆನಂದ ಅದು! ಆ ಆನಂದ ನನಗೆ ಎಲ್ಲಿ ಬರಬೇಕಂತಂದರೆ ಮುಕ್ತಿ ಒಳಗೆ ಸಿಗ್ತಕ್ಕಂಥ ಆನಂದ. ಅದು ಯಾರು ಈ ಲಕ್ಷ್ಮೀ ಹೃದಯದ ಈ ಉಪಾಸನೆ ಇಟ್ಕೊಂಡು ಹೋಗ್ತಾರೆ ಅವರಿಗೆ ಮುಕ್ತಿ ಒಳಗೆ ಆನಂದ ಉದ್ರೇಕ ಆಗ್ತದೆ. ಇಲ್ಲೇನಪ್ಪ ಅಂದರೆ 35% ತೊಗೊಂಡು ಪಾಸಾಗಿವಿ, ಪಾಸ್ ಆಯ್ತು ಅಷ್ಟೇ. ಅದು
ಏನಾಗ್ತದೆ ಅಂದ್ರೆ ಆರ್ಡಿನರಿ ಪಾಸ್ ಆಗ್ಯಾನಂತ ಪ್ಯೂನಿಗೆ ಸಹಿತ ತೊಗೊಂಬಂಗಿಲ್ಲ ನೌಕರಿ ನಮ್ಮ ಲೋಕಲ್ದಾಗ. ನಾವು 98 ತೊಗೋಬೇಕು, ದೊಡ್ಡ ಪೋಸ್ಟ್. ಅದು ತೊಗೋಬೇಕಂದ್ರೆ ಲಕ್ಷ್ಮೀದೇವಿ ಅನುಗ್ರಹವೇ. ಜಗದುದರ್ನಾತಿ ವಿಮಲ ಗುಣರೂಪಗಳನ್ನು ಆಲೋಚನದೆ ಭಾರತ ನಿಗಮತಿಥಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನ ಕಾಣ ತಮಿಗೆ ಹರಿಸಿಂಪಗಳ ಹೆಗ್ಗುವ ತ್ರಿಗಣಮಾನಿನಿ ಮಹಾಲಕ್ಷ್ಮಿ ಸಂತೈಸಲನದಿನವು ಅಂತ ಹೇಳ್ತಾರೆ ದಾಸರಾಯರು. ಆ ಲಕ್ಷ್ಮೀದೇವಿ 3 ಗುಣಗಳಿಂದ ನನ್ನ ದೇಹದಲ್ಲಿದ್ದು ನನ್ನ 3 ಗುಣಗಳನ್ನು ಏಕತ್ರ ಮಾಡ್ತಾಳೆ. ಅಲ್ಲೆಲ್ಲ ಅದೇ ಕಾಣ್ತದೆ. ಏನಪ್ಪ ಅಂದರೆ ರಜೋ ತಮೋ ಸತ್ತು ಎಲ್ಲವೂ ರುಜು ಸ್ವಭಾವ ಆಗಿಬಿಡ್ತಾವೆ. ರುಜು ಅಂದರೆ ಭಕ್ತಿ ಮಾರ್ಗ. ಆ ಭಕ್ತಿ ರಜೋಭಕ್ತಿ, ತಮೋಭಕ್ತಿ, ಸತ್ವಭಕ್ತಿ 3 ಭಕ್ತಿ ಆದಾಗ ಏನಪ್ಪ ಅಲ್ಲೇ ಪರಮಾತ್ಮ ಲಕ್ಷ್ಮೀದೇವಿ ಅತ್ಯಂತ ಆನಂದ ಇರ್ತಾಳೆ ನಮ್ಮ ದೇಹದೊಳಗೆ. ಆ ರೀತಿ ಓಂ ಅಮ್ ಅಜಾಯ ನಮಃ ಆಮ್ ಆನಂದಾಯ ನಮಃ ಅಂತ ಅಂದರೆ ಅಜಯ ಬ್ರಹ್ಮ ಕ್ಷರರೂಪ, ಅಕ್ಷರ ರೂಪ. ಆನಂದ ಅನ್ನೋದು ಅಕ್ಷರ ರೂಪನೇ. ನನ್ನ ಮುಖದಲ್ಲಿ ಆನಂದ ಬರಬೇಕಂತಂದ್ರೆ ಅದು ವಿಶೇಷವಾಗಿ ನಾವು ಉಪಾಸನೆ ಮಾಡಿಕೊಂಡು ಲಕ್ಷ್ಮೀದೇವಿ. ಇದಕ್ಕೆ ಹೇಳ ದಾಸರಾಯರು ಕನಕ ಮುದ್ರಕ್ಕೆ ಪೂರ್ಣ ಕಲಶವ ಎನೆಗೆ ಅರ್ಪಿಸು ಜನ್ಮ ಜನ್ಮದಿ ಜನಿನ ಭಾಗ್ಯದ ಅಭಿಮಾನಿ ನಿನಗನಿಪಿಸಿ ಭಿನ್ನೈಪೆ ಕನಸಿಲಾದರೂ ಭಾಗ್ಯಹೀನನು ಎನಿಸಬಾರದು ಎನ್ನ ಲೋಕದಿ ಎನಿಸೋ ಭಾಗ್ಯದ ನಿಧಿಯ ಪರಮ ಕರುಣೆ ಸುಖಫಲಭ. ಕನಕ ಮುದ್ರಿಕೆ ಪೂರ್ಣ ಕಲಶವ ಅಂತ. ಕನಕ ಮುದ್ರಿಕೆ ಅಂದರೆ ಏನು? ಭಾಳ ಆಶ್ಚರ್ಯ ಆಗ್ತದಲ್ಲ. ಒಂದು ಬಂಗಾರದ್ದು ಮುದ್ರಿಕೆ ಮಾಡಿ ಲಾಕೆಟ್ ಹಾಕ್ಕೊಂಬಿಟ್ರೆ ಅದು ಕನಕ ಮುದ್ರಿಕೆ ಆಗ್ತದೆ. ಅದಲ್ಲ, ಪರಮಾತ್ಮನ ಅಂಕಿತಕ್ಕೆ ಕನಕ ಮುದ್ರಿಕೆ ಅಂತಾರೆ. ಅಂದ್ರೀಗ ಪುರಂದರ ವಿಠಲ, ಗೋಪಾಲ ವಿಠಲ, ಜಗನ್ನಾಥ ವಿಠಲ ಅಂತಂತಾರಲ್ಲ. ಕನಕಲಕ್ಷ್ಮಿ ಅಂದರೆ ಕನಕ ಅಂದರೆ ಜ್ಞಾನ, ಕನಕ ಅಂದರೆ ಬಂಗಾರ, ಕನಕ ಅಂದರೆ ಹಿರಣ್ಯ, ಕನಕ ಅಂದರೆ ಏನಪ್ಪ ಅಂದರೆ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ರಜೋಸ್ವಭಾವದ ಅತಿರೇಕ ಚಿಂತನೆ, ಉತ್ತಮವಾದ ಜ್ಞಾನವನ್ನು ನಮಗೆ ಕೊಡ್ತಾರೆ. ಅದಕ್ಕೆ ಅಂತಹ ಮುದ್ರಿಕೆಯನ್ನು ನಾನು ಹೊಂದಬೇಕು. ಇವಾಗ ಏನಾಗ್ಯವ ಅಂದರೆ ಕೆಲವೊಂದು ಕಡೆಗೆ ಅಂಕಿತ ಕೊಡೋರು ಭಾಳ ಮಂದಿ ಆಗಿಬಿಟ್ಟಾರೆ. ಅದರಿಂದ ಏನಾಗ್ತದೆ ಗೊತ್ತಾ? ದೋಷ ಬರ್ತದೆ ನಮ್ಗೆ. ಏನು ದೋಷ ಅಂದರೆ ನಾವು ಇಲ್ಲದಂಥ ಉಪಾಸನೆ ಮಾಡ್ಕೊಂಡು ಹೋಗ್ತೀವಿ. ಏನಂದರೆ ಈಗ ಒಂದು ವ್ಯಕ್ತಿ ಏನಪ್ಪ ಅಂದ್ರೆ ಅವ ಇಂದ್ರ ಇದ್ದಾನಂತ ಹೇಳ್ಬಿಟ್ಟು ನೀನು ಇಂದ್ರ ಸಂಭೂತ ಅಂತ. ನಾನು ಇಂದ್ರ 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 ಅಂದ್ಬಿಟ್ರೆ ಏನಾಗ್ತದೆ ಗೊತ್ತಾ? ಅದು ದೋಷ ಆಗ್ತದೆ. ಅದರಿಂದ ನನಗೆ ದುಃಖ ಆಗ್ತದೆ. ಲೌಕಿಕದೊಳಗೆ ಜ್ಞಾನ ತಿರೋಧಾನ ಆಗ್ತದೆ. ಜ್ಞಾನ ತಿರೋಧಾನ ಆಗಿ ನಾನು ಅಧ್ಯಾಪತನಕ್ಕೆ ಹೋಗ್ತೀನಿ. ಅದು ಹೆಂಗಂದ್ರೆ ನಹುಷ ಮಹಾರಾಜ ನೀವು ಕತೆ ಕೇಳಿರ್ಬೇಕು. ನಹುಷ ಅಂತ ಅತ್ತೇನು ಮಾಡಿಬಿಟ್ಟ, ಇಂದ್ರನ ಪದವಿ ಹೋಗಿ ಕುತ್ಕೊಂಡ ಹೊರತು ಇಂದ್ರ ಆಗಲಿಲ್ಲ. ಇಂದ್ರ ಪದವಿ ಕುತ್ಕೊಂಡ, ಇಂದ್ರ ಆಗಲಿಲ್ಲ. ಆದರೆ ಇಂದ್ರ ಪದವಿ ಕುತ್ಕೊಂಡಾಗ ನಾನೇ ಇಂದ್ರ, ಶಚಿದೇವಿ ನನ್ನ ಹೆಂಡತಿ ಆಗಬೇಕು, ನನ್ನ ಶಿವಕ್ಕೆ ಬರಬೇಕಂತ. ಇದರಂತೆ ನನಗೆ ಯಾರೋ ಒಬ್ಬರು ಅಂಕಿತ ಕೊಟ್ಟರು ಅಂತ ತಿಳ್ಕೊಂಡು ಅಂಕಿತ ಅದು ಅವರ ಸರಿಯಾಗಿ ನಾನು ನೋಡ್ಕೊಂಡ್ರೆ ಇಲ್ಲೋ, ಅದು ನನಗೆ ಅನುಗ್ರಹ ಆಗ್ಯದೇ ಇಲ್ಲೋ, ನನಗೆ ಆ ಒತ್ತಡ ಅದು ಲಕ್ಷ್ಮೀದೇವಿ ನಂಗೆ ತೊಗೊಂಡೇ ಇಲ್ಲೋ, ಶ್ರೀಹರಿ ಅದಕ್ಕೆ ಒಪ್ಕೊಂಡನಿಲ್ಲ ಅಂದು ನನಗೆ ಅನುಭವಕ್ಕೆ ಬರಬೇಕು. ಹೀಗೇನ ನಿನಗೊಂದು ಕನಸು ಬಿಡ್ತದಪ್ಪ, ನನ್ನ ಕನಸು ಬಿದ್ದರೆ ನೀವು ಅಂಕಿತ ಕೊಡೋದ್ರೆ ನೀನು ಕನಸು ಬಿದ್ದರೆ ಹೇಳು, ಅದು ಹಿಂಗೆ ಕನಸು ಬೀಳ್ತಾ ಅಂತೇಳಿ ಒಂದು 20 ಬರಕ್ಕೆ ಹೇಳಿಬಿಟ್ರೆ ಏನು ಮಾಡ್ತಾರೆ ಅವರು? ಹೌದು ಬಿದ್ದದಾಡ್ರ ಅಂತ ಕಿರಿಕಿರಿ ಸಲಹೆ ಹೂ ಅಂದ್ಬಿಡ್ತಾರೆ. ತಗೊಂಡು ನಿನ್ಗೆ ಅಂಕಿತ ಕೊಟ್ಟೆ. ತಮಗೆ ಏನಪ್ಪ ಅಂದರೆ ಶಿಷ್ಯ ಸಂಪತ್ತು ಬೆಳೆಸಬೇಕು ಅಂತ. ಆ ರೀತಿ ಉಪಾಸನೆಯಿಂದ ಅವರು ನರಕಕ್ಕೆ ಹೋಗ್ತಾರೆ ಹೊರತು ಸ್ವರ್ಗಕ್ಕೆ ಹೋಗೋದಲ್ಲ, ಮುಕ್ತಿಗೆ ಹೋಗೋದಲ್ಲ. ಸ್ವಲ್ಪ ಹುಷಾರಾಗಿ. ಅದಕ್ಕೆ ಕನಕ ಮುದ್ರಿಕೆ ಪೂರ್ಣ ಕಲಶವ ಅಂದರೆ ಕಲಶ ಅಂದರೆ ದೇಹ. ಇಡೀ ದೇಹಕ್ಕೆ ಆ ಮುದ್ರಿಕೆ ಬೇಕು ನನಗೆ. ಹೆಂಗೆ ಪುರಂದಾಸರು ಹೆಂಗೆ ನಮ್ಮ ಗುರು ಇವ್ರು ಹೇಳಿಕೊಟ್ರು, ಯಾರು ವ್ಯಾಸರೇ ಹೇಳಿದ್ರು, ಪುರಂದರ ವಿಠಲ ಅಂತ ಕೊಟ್ಟರು. ಪುರಂದರ ನಾಮಕ ಇಂದ್ರ ಏನಪ್ಪ ಈ ಕಲ್ಪಕ್ಕೆ ಆಳ್ತಾನೆ. ಆ ಪುರಂದರನ ಅನುಗ್ರಹ ಆಯಿತು ಅಂತ ಇಟ್ಕೊಂಡ್ರೆ ನನಗೆ ಬೃಹಸ್ಪತಿ ಅನುಗ್ರಹ ಆಗ್ತದೆ. ಬೃಹಸ್ಪತಿ ಅನುಗ್ರಹ ಆಯ್ತು ಅಂತಾರೆ ಏನಾಗ್ತದೆ ಮುಂದೆ ಅಂದ್ರೆ ನನಗೆ ಜ್ಞಾನ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಜೊತೆಗೆ ಗರುಡ ಮಾರ್ಗ ಸಿಕ್ಕ ವೈಕುಂಠಕ್ಕೆ ಹೋಗ್ತೀನಿ.
ಇದು ಅದಕ್ಕೆ ನಮ್ಮ ಇವ್ರು ಯಾರು ಪುರಂದರದಾಸರಿಗೆ ಪುರಂದರ ವಿಠಲ ಅಂತ ಕೊಟ್ಟರು, ಕನಕದಾಸರಿಗೆ ನೆಲೆಯಾದ ಕೇಶವ ಅಂತ ಕೊಟ್ಟರು, ವಿಜಯ ವಿಠಲ ಅಂತ ಕೊಟ್ಟರು, ವೇಣುಗೋಪಾಲ ವಿಠಲ ಅಂತಂದರು. ಹಿಂಗೆ ಅವರಿಗೆ ಅನುಭವ ಬಂತು ಕೊಟ್ಟರು. ವ್ಯಾಸ ವಿಠಲರಿಗಂತ ಅದ್ಭುತವಾದ ವಿಜಯರಾರಿಗೆ ಭಾಳ ಅಪಮಾನ ಮಾಡಿದ್ರು. ಅವರು ಅಪಮಾನ ಮಾಡಿದ್ರು ಸಹಿತ ಏನಪ್ಪ ಅಂದ್ರೆ ಅವ್ರು ತಿರುಗಿ ಏನಪ್ಪ ಒಂದು ಅದ್ಭುತವಾದ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ತೊರೆದು ಪರವ ವಿಜಯ ಗುರುಗಳೆಂಬ ರಾಮ ಮಾತನ್ನು ಹೇಳಿ ಏನಾಯ್ತಂದ್ರೆ ತಮ್ಮ ಅಪರಾಧವನ್ನು ಕ್ಷಮೆ ಮಾಡಿಕೊಂಡ್ರು. ದಯವಿಟ್ಟು ನಾನು ಪ್ರಾರ್ಥನೆ ಏನಂದರೆ ಈ ಕನಕ ಮುದ್ರಿಕೆ ಅಂತ ಶಬ್ದ ಇಟ್ಟಿದಾರಲ್ಲ, ಇವರು 52ನೇ ವರ್ಷಕ್ಕೆ ಅವರಿಗೆ ಅಂಕಿತ ಪ್ರದಾನ ಆಯಿತು, ಸ್ವಪ್ನಾಂಕಿತ ಗುರುಜಗನ್ನಾಥದಾಸರಿಗೆ. ನಾನು ಯಾವುದೋ ಒಂದು ಭಕ್ತಿ ಮಾಡ್ತೀನಿ, ಯಾವುದೋ ಒಂದು ಮುದ್ರಿಕೆ ಇಟ್ಟು ನಾನು ಬರೀತೀನಿ ಅಂತಂದ್ರೆ ಅದು ವಿಷಶಬ್ದಗಳ ಆಗರ ಆಗ್ತದೆ. ಆವಾಗ ಆ ದೇಹಕ್ಕೆ ಅನೇಕ ರೋಗಗಳು ಬರ್ತವೆ, ಜೊತೆಗೆ ಇದ್ದ ಚಿಂತನೆ ಎಲ್ಲ ಬಿಟ್ಟು ಹೋಗಿಬಿಡ್ತದೆ, ಇದ್ದ ಜ್ಞಾನ ಎಲ್ಲ ಬಿಟ್ಟು ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಕನಕ ಮುದ್ರಿಕೆ ಪೂರ್ಣ ಕಲಶವ ಎನಗೆ ಅರ್ಪಿಸು ಜನ್ಮ ಜನ್ಮದಿ. ಇದು ಒಂದೇ ಜನ್ಮ ಅಲ್ಲ, ಅನಂತ ಜನ್ಮ ಬಂದರೂ ನನಗೆ ಕೊಡು. ಅದು ಏನಾಗ್ತಂದ್ರೆ ಜನ್ಮ ಜನ್ಮದ ಎಂಬ ಇನ್ನೊಂದು ಶಬ್ದ ಒಳಾರ್ಥ ಹೋದಾಗ ಎಷ್ಟು ಜನ್ಮಗಳು ನಮ್ಮ ದೇಹದೊಳಗೆ ಜೀವರಾಶಿಗಳು ಅವರೆಲ್ಲರಿಗೂ ಕನಕ ಮುದ್ರೆ ಕೊಡು ಅಂದರೆ ಏನಾಗ್ತನಗೆ ಆ ಎಲ್ಲ ಜ್ಞಾನ ಬರ್ತದೆ. 64 ಕಲೆಗಳಂತ ಬರ್ತವೆ ನಮಗೆ, 64 ವಿದ್ಯೆಗಳು ಬರ್ತವೆ, 8 ಸಿದ್ಧಿಗಳು, ಒಂದೊಂದಕ್ಕೆ 8 ಉಪಸಿದ್ಧಿಗಳು, 8 64 ಸಿದ್ಧಿಗಳಾಗ್ತವೆ. ಆ ಒಂದೊಂದು ಸಿದ್ಧಿಯೊಳಗೂ ನನಗೆ ಆ ಲಕ್ಷ್ಮೀದೇವ ಕಲಶ ನಂಗೆ ಸಂಪೂರ್ಣ ಬರಬೇಕಾಗ್ತದೆ. ಇನ್ನು ಪಡೆದವರು ಯಾರು ಅಂದರೆ 64 ಸಿದ್ಧಿಗಳನ್ನು ಪಡೆದಂಥವ್ರು ಶ್ರೀಪಾದರಾಜರು. ಪ್ರತಿನಿತ್ಯ 64 ಏನಪ್ಪ ಅಂದ್ರೆ ಅಡಿಗೆಯನ್ನು ಮಾಡಿ ಆ ಗೋಪಿನಾಥ ದೇವರಿಗೆ ಸಮರ್ಪಣೆ ಮಾಡ್ತಿದ್ರು. ಅದೇ 64 ಕಲೆಗಳನ್ನು ವಿಜೇಂದ್ರ ಮಾಡಿ ತೋರಿಸಿಕೊಟ್ರು. ಅದೇ 64 ಚಿಂತನೆ ನಮ್ಮ ಇವರು ಯಾರಪ್ಪ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಮಾಡಿಕೊಟ್ರು. 64 ಅದರಲ್ಲಿ ಅದ್ಭುತವಾದ ಒಂದು ಗಾನ ಬರ್ತದೆ. ಈ ಹಾಡಾಡ್ತಕ್ಕಂಥ ವ್ಯಕ್ತಿಗಳು ಅದನ್ನ ಸ್ವೀಕಾರ ಮಾಡ್ಕೋಬೇಕು. ಭಾಳ ಅದ್ಭುತವಾದ ಚಿಂತನೆ ಅಂದ್ರೆ ಆ ಒಳಗೆ ನಮ್ಮೊಳಗೆ ಇರ್ತಾರೆ ಅವರೆಲ್ಲರೂ. ಅವ್ರಿಗೆ ಅಪರೋಕ್ಷ ಆದಾಗ ಅವ್ರು ನಮಗೆ ಪ್ರಕಟ ಆಗ್ತಾರೆ. ಇದು ನೆನ್ಪಿಟ್ಕೋಬೇಕು ನಾವು. ನನಗೊಂದಲ್ಲ, ನಾನು ಇಲ್ಲಿ ಕುತ್ಕೊಂಡೆ ಏನಪ್ಪ, ನಾನು ಇಲ್ಲಿ ಕುತ್ಕೊಂಡು ಅದು ನೆನಪಾಗಿಬಿಡ್ತು, ಕಣ್ಣು ಮುಂದೆ ಬಂದುಬಿಡ್ತು. ಆದರೆ ಆ ಜ್ಞಾನ ನನಗೆ ಬರಬೇಕಂದ್ರೆ ಜ್ಞಾನಿಗಳ ಸಮೂಹ ನಮ್ಮ ದೇಹದಲ್ಲಿ ಇರ್ತದೆ. ತತ್ವದೇವತೆ ಅವರಿಗೆಲ್ಲರಿಗೂ ಅಪರೋಕ್ಷ ಆದಾಗ ಅಂದರೆ ಪರಮಾತ್ಮ ಆಜ್ಞೆ ಆದಾಗ ಅವರು ನನಗೆ ಆ ಜ್ಞಾನವನ್ನು ತೋರಿಸ್ಕೊಡ್ತಾರೆ. ಇದು ವಿಶೇಷವಾಗಿರ್ತಕ್ಕಂಥದ್ದು. ನನಗೆ ಅರ್ಪಿಸು ಜನ್ಮ ಜನ್ಮದಿ ಅಂದರೆ ಆ ಎಲ್ಲ ಜನ್ಮಗಳು ಎಷ್ಟವಲ್ಲ ಒಳಗಡೆ ಆ ಎಲ್ಲ ಜೀವರಾಶಿಗಳು ಒಂದೊಂದು ಜೀವರಾಶಿಗಳಿರ್ತಂಥ ಜ್ಞಾನ ಸಂಪತ್ತು ನನಗೆ ಸಮರ್ಪಣೆ ಆಗಬೇಕು. ನನಗಂದರೆ ಆ ಬಿಂಬಕ್ಕೆ ಅವಾಗ ನನಗೇನಾಗ್ತದೆ ಗೊತ್ತಾ, ಆ ಇದು ಗೊತ್ತಾಗ ಯಾವುದು ಜ್ಞಾನ ಬರ್ತದೆ. 64 ವಿದ್ಯೆಗಳಲ್ಲಿ ಬರ್ತದೆ ನನಗೆ. ಇದು ಏನಪ್ಪ ಅರ್ಪಿಸು ಜನನಿ ಭಾಗ್ಯದ ಅಭಿಮಾನಿ ನಿನಗನೇಪೆ. ಜನನಿ ಮಹಾಲಕ್ಷ್ಮಿ ಭಾಗ್ಯದ ಅಭಿಮಾನಿ. ಭಾಗ್ಯ ಅಂದರೆ ಲೌಕಿಕ ಭಾಗ್ಯ ಅಲ್ಲ, ಅಲೌಕಿಕವಾದ ಭಾಗ್ಯವನ್ನು ನೀಡ್ತಕ್ಕಂಥ. ನಾವು ಯಾವತ್ತೂ ಮಹಾಲಕ್ಷ್ಮಿ ಹತ್ರ ಅಲೌಕಿಕವಾಗಿರ್ತಕ್ಕಂಥ ಭಾಗ್ಯವನ್ನು ಕೇಳಬೇಕೇ ವಿನಃ ಲೌಕಿಕ ಭಾಗ್ಯವನ್ನು ಕೇಳಬೇಡೋದು. ಕೊಡ್ತಾಳಾಕೆ. ನಾನೀಗ ಇಲ್ಲಿ ಬಂದೀನಿ, ಇಲ್ಲೇ ನಮ್ಮ ಡಾಕ್ಟ್ರ್ ಮನೆಗೆ ಬಂದೇನಿ, ಇಲ್ಲೇ ನನಗೆ ಬೇಕಾದವರೆಲ್ಲ ನೋಟ್ ಕೊಟ್ಬಿಡ್ತಾರೆ. ಅಲ್ಲಪ್ಪ ನಾನು ನಿಮ್ಮ ಮನೆಗೆ ಬರ್ತೀನಿ, ನಂಗೆ ಊಟಕ್ಕೆ ಹಾಕ್ತೀಯ, ನಂಗೆ ಔಷಧಿ ಕೊಡ್ತೀಯ, ನಂಗೆ ಗುಳಿಗೆ ಕೊಡ್ತೀಯ ಅಂತ ಕೇಳ್ಬಿಟ್ರೆ ಮಾಮ ಬಾ ಮೊದಲು ಬಾ ಆಮೇಲೆ ಕೊಡ್ತೀನಿ ಅಂತ ಬೈತಾರೆ. ಅದ್ರಂಗೆ ಲಕ್ಷ್ಮೀದೇವಿ ಅಂತಾಳೆ, ಅಮ್ಮ ನನಗೆ ಹರಿಯ ಗುಣಗಳನ್ನು ಸ್ತುತಿ ಮಾಡ್ಲಿಕ್ಕೆ ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮತಿನ ವೀಣಾಪಾಣಿ ಬ್ರಹ್ಮಾಣಿ ಅಂತ ಅಂತೀವಲ್ಲ, ಆ ಶಾರದಾದೇವಿ ನನ್ನ ನಾರಿ ಮೇಲೆ ನಿಂತು ನುಡಿಬೇಕಾದ್ರೆ ಲಕ್ಷ್ಮೀದೇವಿ ಅನುಗ್ರಹ ಅವ್ರ ಅತ್ತೆ ಹೇಳಿದ್ರೆ ಮಾತ್ರ ತುಸಿ ಕೇಳ್ತಾ. ನಾವು ಯಾರು ಅರ್ಥನ ಮಾಡ್ಕೊಂಬಂದಿಲ್ಲ. ಇದು ಏನಪ್ಪ ಅಂದರೆ ನನಗೆ ಭಾಗ್ಯಹೀನ ಅನಿಸ್ಪಾಠ. ಆ ಜ್ಞಾನ ಅದಲ್ಲ, ಅದು ಅವರಲ್ಲಿ ಅಪರೋಕ್ಷ ಆಯಿತು. ಅವರಿಗೆ ಆಜ್ಞೆ ಆಯಿತು ಅಂದರೆ ಅವ್ರು ನನ್ನಲ್ಲಿ ನಿಂತು ನುಡಿಸ್ತಾರೆ. ಯಾರು ಒಳಗೆ ನಾಲಿಗೆ ಮೇಲೆ ಇರ್ತಕ್ಕಂಥ ಸರಸ್ವತಿ. ಆನಂತರ ಮನಸ್ಸಿನಲ್ಲಿರ್ತಕ್ಕಂಥ ರುದ್ರ
ವಿಶೇಷವಾಗಿ ನನಗೆ ವೈಷ್ಣವ ತತ್ವ ಸಿದ್ಧಾಂತವನ್ನು ಕೊಡ್ತಾನೆ. ಇಂದ್ರ ಅಂದರೆ ಉಪೇಂದ್ರ ಏನು ಮಾಡ್ತಾನೆ, ನನಗೆ ಸ್ಥಿರವಾದ ಬುದ್ಧಿಯನ್ನು ಕೊಡ್ತಾನೆ. ಉಪೇಂದ್ರ ಮನಸ್ಸಿನಲ್ಲಿ ಶುದ್ಧವಾದ ಜ್ಞಾನವನ್ನು ಕೊಡ್ತಾನೆ. ಆದಿರಂಗ ಮಧ್ಯರಂಗನ ತೋರಿಸ್ತಾನೆ ನನ್ನೊಳಗೆ. ಬುದ್ಧಿಯಲ್ಲಿ ಪ್ರತಿಮೆ ನಿಂತ್ಕೊಂಡು ಏನಪ್ಪ ಅಂದ್ರೆ ಪರಮಾತ್ಮ ಪರವಾಗಿರ್ತಕ್ಕಂಥ ಬುದ್ಧಿಯನ್ನು ನನಗೆ ಕೊಡ್ತಾನೆ ಹೊರತು ಬೇರೆ ಕೊಡೋದಿಲ್ಲ. ಆ ರತಿಪತಿ ಮನ್ಮಥ ಏನಂತಾನೆ, ಆ ಮನ್ಮಥ ಏನಪ್ಪ ಪರಮಾತ್ಮ ಕಡೆಗೆ ರತಿಯನ್ನು ಕೊಡ್ತಾನೆ ಮನಸ್ಸಿಗೆ. ನಾವೇನು ಮಾಡ್ತೀವಿ, ಭಾಳ ಚಂದ ಹುಡುಗಿ ರತಿ ಇದ್ದಂಗೆ ಇದ್ದಾಳೆ, ಮನ್ಮಥ ಇದ್ದಂಗೆ ಹುಡುಗಿದ್ದಂತೆ ನಾವು ಈ ಲೌಕಿಕ ತಗೋತೀವಿ. ಇದು ಅಲ್ಲ. ಮನಸ್ಸನ್ನು ಮಥನ ಮಾಡಿಕೊಂಡಾಗ ಅಲ್ಲಿ ಬರ್ತಕ್ಕಂಥದ್ದು ರತಿದೇವಿ ಯಾರು, ಆ ಪರಮಾತ್ಮ ಕಡೆಗೆ ನನ್ನ ಮನಸ್ಸನ್ನು ಆ ಕಡೆ ಕಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಳೆ. ಇದು ಏನಪ್ಪ ಅಂದರೆ ಇವತ್ತಿನ ಉಪಾಸನೆಗೆ ಕನಕ ಮುದ್ರಿಕೆ ಪೂರ್ಣ ಕಲಶವ ಎನಿಗೆ ಅರ್ಪಿಸು ಜನ್ಮದಿ ಜನನ ಭಾಗ್ಯದ ಅಭಿಮಾನಿಯನ್ನು ಗಮನಿಸಿ ಭಿನ್ನೈಪೆ ಎಂಬ ಸ್ತೋತ್ರವನ್ನು ಚಿಂತನೆ ಮಾಡುತ್ತಾ ಇವತ್ತು 4 ಅಕ್ಷರಧಾಮಗಳನ್ನು ಅಸ್ಮದ್ ಭೀಮಮೂರ್ತಿ ಅಂತ ಸೀತಾಪತಿ ಶ್ರೀ ಮೂಲ ರಾಮಚಂದ್ರ ದೇವರಿಗೆ ಸಮರ್ಪಣೋಣಮ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ, ಹರೇ ನಮಃ.